ಭಾರತೀಯ ರಾಜಕೀಯ ವ್ಯವಸ್ಥೆಯಲ್ಲಿ ಪಲ್ಟಿ ನಾಯಕ ಯೂ-ಟರ್ನ್ ಹೊಡೆಯುವುದರಲ್ಲಿ ಎಕ್ಸ್ಪರ್ಟ್ ಆಗಿರುವಂತಹ ಬಿಹಾರದ ಮುಖ್ಯಮಂತ್ರಿ ಆಗಿರುವಂತಹ ನಿತೀಶ್ ಕುಮಾರ್ ಅವರ ನಡೆ ತುಂಬ ನಿಗೂಢವಾಗಿದೆ. ಈ ಮುಖಾಂತರ ಬಿಹಾರದ ಸರ್ಕಾರ ಏನಾದರೂ ಪತನಗೊಳ್ಳುವ ಸಾಧ್ಯತೆಗಳಿದೆಯಾ, ಈ ಮುಖಾಂತರ ಹೊಸ ಸರ್ಕಾರ ಆಯ್ಕೆ ಆಗುವ ಸಾಧ್ಯತೆಗಳಿದೆಯಾ ಅನ್ನುವಂತಹ ಊಹಾಪೋಹಗಳು ತೆರೆಮರೆಯಲ್ಲಿ ಕಾಣಸಿಗ್ತಾ ಇದೆ ಸ್ನೇಹಿತರೆ. ಈ ಮುಖಾಂತರ ಬಿಹಾರದ ಮುಖ್ಯಮಂತ್ರಿ ಯಾವ ನಡೆಯನ್ನು ತೋರಿಸ್ತಾ ಇದೆ, ಈ ಮುಖಾಂತರ BJP ಮತ್ತು JDUನ ಮೈತ್ರಿ ನಡುವೆ ಏನಾದರೂ ವೈಮನಸ್ಸು ಉಂಟಾಗಿದೆಯಾ, ಅಲ್ಲಿರ್ತಕ್ಕಂತಹ ನಾಯಕರುಗಳ ಹೇಳಿಕೆ ಇದಕ್ಕೆ ಪುಷ್ಟಿಯನ್ನು ಕೊಡ್ತಾ ಇದೆ. ಈ ಮುಖಾಂತರ ಬಿಹಾರದ ಮುಖ್ಯಮಂತ್ರಿ JDU ನಾಯಕ ನಿತೀಶ್ ಕುಮಾರ್ BJP ಸಖ್ಯವನ್ನು ಏನಾದರೂ ಬಿಡಲಿಕ್ಕೆ ಸಿದ್ಧರಾಗಿದ್ದಾರಾ ಅನ್ನುವಂಥದ್ದನ್ನ ನೋಡಬೇಕಾಗುತ್ತೆ ಅನ್ನುವಂಥದ್ದು. ಸ್ನೇಹಿತರೆ, ಯಾರಿನೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ನಾವು ಕೊಡ್ತಾ ಇರ್ತಕ್ಕಂಥ ಮಾಹಿತಿ ಇಷ್ಟ ಆಯಿತು ಅಂದರೆ ಕಮೆಂಟ್ ಕೂಡ ಮಾಡ್ಬೋದು, ಲೈಕ್ ಮಾಡ್ಬೋದು, ಇತರರಿಗೂ ಕೂಡ ಶೇರ್ ಮಾಡ್ಬೋದು ಅಂತ ಹೇಳ್ತಾ, ವೀಕ್ಷಕರೇ, ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಒಂದು ನಡೆ ನಿಗೂಢವಾಗಿದೆ. ಈ ಮುಖಾಂತರ ಸತತ 9 ಬಾರಿ ಮುಖ್ಯಮಂತ್ರಿಯಾಗಿದ್ದರೆ 20 ವರ್ಷಗಳ ಅವಧಿಯಲ್ಲಿ ಅನ್ನುವಂಥದ್ದು. ಸೊ ಅವರ JDU ಪಕ್ಷ ಪ್ರತಿ ಬಾರಿ ಕೂಡ ತುಂಬ ಕಮ್ಮಿ 3ನೇ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ. ಬಟ್ ಆದರೂ ಕೂಡ ಅವರೇ ಮುಖ್ಯಮಂತ್ರಿ ಗಾದಿಯನ್ನು ಏರ್ತಾರೆ. ಅದು JDUನ ನಾಯಕ ನಿತೀಶ್ ಕುಮಾರ್ ಅವರ ಚಾಣಾಕ್ಷತೆ ಅಂತ ಹೇಳ್ಬೋದು ಸ್ನೇಹಿತರೆ. 2020 ವಿಧಾನಸಭಾ ಚುನಾವಣೆಯಲ್ಲಿ BJP ಮತ್ತು JDU ಮೈತ್ರಿಕೂಟ ಏನಿತ್ತಲ್ಲ, ಈ ಮುಖಾಂತರ ಅವರು 84 ಕ್ಷೇತ್ರವನ್ನು BJP ಗೆದ್ಕೊಂಡಿದ್ರೆ 48 ಕ್ಷೇತ್ರವನ್ನು JDU ಗೆದ್ಕೊಂಡಿತ್ತು. ಅದೇ ರೀತಿ ಮಹಾಗಠಬಂಧನ ಆಗಿರುವಂತಹ RJD ಮತ್ತು ಕಾಂಗ್ರೆಸ್ನ ಮೈತ್ರಿಕೂಟ ಅವು ಕೂಡ ಅತಿ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಕೊಂಡಿತ್ತು. ಅದರಲ್ಲೂ ಕೂಡ RJDಯ ಪಕ್ಷ 73 ಕ್ಷೇತ್ರಗಳನ್ನ, ಲಲ್ಲೂ ಪ್ರಸಾದ್ ಯಾದವ್ ಅವರ ಪಕ್ಷ 73 ಕ್ಷೇತ್ರಗಳನ್ನ ಗೆದ್ಕೊಂಡಿದೆ. ಕಾಂಗ್ರೆಸ್ 16 ಕ್ಷೇತ್ರಗಳನ್ನ ಗೆದ್ಕೊಂಡಿತ್ತು ಅನ್ನುವಂಥದ್ದು. ಈ ಮುಖಾಂತರ ಅತಿ ದೊಡ್ಡ ಪಕ್ಷವಾಗಿ BJP ಹೊರಹೊಮ್ಮಿದ್ರೆ, ಎರಡನೇ ಅತಿ ದೊಡ್ಡ ಪಕ್ಷವಾಗಿ RJDಯ 73 ಕ್ಷೇತ್ರಗಳ ಮುಖಾಂತರ ಕಾಣಸಿಗ್ತಾ ಇದೆ. JDU 3ನೇ ಅತಿ ದೊಡ್ಡ ಪಕ್ಷ ಆದರೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಚಾಣಾಕ್ಷತೆಯಿಂದ BJP ಮತ್ತು JDUನ ಮೈತ್ರಿಕೂಟದಲ್ಲಿ JDUನ ಅಧ್ಯಕ್ಷ JDUನ ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಈ ಮುಖಾಂತರ BJPಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಟ್ಟಿರ್ತಾರೆ ಅನ್ನುವಂಥದ್ದು. ಸ್ನೇಹಿತರೆ, ಇದು ಇತ್ತೀಚೆಗೆ BJP ಮತ್ತು JDUನ ಸಂಬಂಧ ಹಾಳಾಗ್ತಿದೆ ಅನ್ನುವಂಥದ್ದು ಗೋಚರ ಆಗ್ತಿದೆ ಸ್ನೇಹಿತರೆ. ಬಿಕಾಸ್ ಆಫ್ JDUನ ನಿತೀಶ್ ಕುಮಾರ್ ಅವರು RJDಯ ಲಲ್ಲೂ ಪ್ರಸಾದ್ ಮಗ ಆಗಿರುವಂಥ ತೇಜಸ್ವಿ ಯಾದವ್ ಅವರ ನಡುವೆ ಒಂದು ರೀತಿಯಾದಂತಹ ಚರ್ಚೆ ನಡೆದಿದೆ ರೀಸೆಂಟಾಗಿ ಅನ್ನುವಂತಹ ಒಂದು ಸುದ್ದಿ ಹರಿದಾಡ್ತಿದೆ. ಈ ಮುಖಾಂತರ JDU ಏನಾದರೂ BJP ಸಖ್ಯವನ್ನು ಬಿಟ್ಟು RJDಯೊಂದಿಗೆ ಮೈತ್ರಿಯನ್ನು ಮಾಡಿಕೊಂಡು ಏನಾದರೂ ಮುಂದಿನ ವಿಧಾನಸಭಾ ಚುನಾವಣೆಗೆ ಏನಾದರೂ ಸಜ್ಜಾಗ್ತಿದೆ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ BJPಯ ಗಿರಿರಾಜ್, ಬಿಹಾರದ ಅತಿದೊಡ್ಡ ನಾಯಕ ಗಿರಿರಾಜ್ ಅವರು ಕೂಡ ಒಡಿಶಾದಲ್ಲಿ ಏನು ನವೀನ್ ಪಟ್ನಾಯಕ್ ಅವರಿಗೆ ಭಾರತ ರತ್ನ ಕೊಡುವಂತೆ ಹೇಗೆ ಅವರನ್ನು ನಾವು ರಾಜಕೀಯದಿಂದ ನಿವೃತ್ತಿಯನ್ನು ಕೊಡಲಿಕ್ಕೆ ಏನು ಮಾಡಿದ್ದೀವಿ, ಅದೇ ರೀತಿ ಗಿರಿರಾಜ್ ಅವರು ಬಿಹಾರದ ಮುಖ್ಯಮಂತ್ರಿಯಾಗಿರುವಂತಹ ನಿತೀಶ್ ಕುಮಾರ್ ಅವ್ರಿಗೂ ಕೂಡ ಭಾರತ ರತ್ನ ಘೋಷಿಸಬೇಕು. ಈ ಮುಖಾಂತರ ರಾಜಕೀಯದಿಂದ ಅವರು ಕೂಡ ಹೊರಗಿಳಿಯುವಂತೆ ಮಾಡಬೇಕು ಅನ್ನುವಂತಹ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಇತ್ತೀಚೆಗೆ ಅಟಲ್ ಬಿಹಾರಿ ವಾಜಪೇಯಿ ಅವರ 100ನೇ ಜನ್ಮ ದಿನೋತ್ಸವದೊಂದು ಏನು ಸಭೆ ಇರುತ್ತೆ, ಆ ಸಭೆಯಲ್ಲಿ ಬಿಹಾರದ ಡೆಪ್ಯೂಟಿ CM ಅವರು ವಿಜಯ್ ಕುಮಾರ್ ಸಿಂಹ ಅವರು ಕೂಡ ಬಿಹಾರದಲ್ಲಿ ನಮ್ಮ ಪಕ್ಷ BJP ಪಕ್ಷ ಸ್ವಂತ ಬಲದ ಮೇಲೆ ಅಧಿಕಾರವನ್ನು ಪಡ್ಕೋಬೇಕು, ಇದು ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಕನಸಾಗಿತ್ತು. ಈ ಮುಖಾಂತರ ಅವರಿಗೆ ಗೌರವ ಸಲ್ಲಿಸ್ಬೋದಾಗುತ್ತೆ. ಈ ಮುಖಾಂತರ ಬಾಂಗ್ಲಾದೇಶದ ನುಸುಳುಕೋರರ ಸಮಸ್ಯೆ ಇನ್ನಾದರೂ ಕೂಡ ಬಗೆಹರಿಸಲಿಕ್ಕೆ ಆಗಿಲ್ಲ JDUನ ಮುಖ್ಯಮಂತ್ರಿ ಆಗಿರುವಂತಹ ನಿತೀಶ್ ಕುಮಾರ್ ಅವರಿಗೆ ಅನ್ನುವಂತಹ ಹೇಳಿಕೆಯನ್ನು ಕೊಡುವುದರ ಮುಖಾಂತರ ಎಲ್ಲೋ ಒಂದು ಕಡೆ BJP ಮತ್ತು JDUನ ನಡುವೆ ಒಂದು ದೊಡ್ಡ ಕಂದಕ ಸೃಷ್ಟಿಯಾಗಿದೆ. ಈ ಮುಖಾಂತರ ಎಲ್ಲೋ ಒಂದು ಕಡೆ JDU ಮತ್ತು BJP ನಡುವೆ ವೈಮನಸ್ಸಿದೆ. ಈ ಥರದ ನಿರ್ಧಾರದಿಂದ ಮೋದಿ ಸರ್ಕಾರಕ್ಕೂ ಕೂಡ ಕಂಟಕ ಕಾದಿದೆ ಅನ್ನುವಂಥದ್ದು ಕಾಣಸಿಗ್ತದೆ. ಬಿಕಾಸ್ ಆಫ್ BJPಯ ಅದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿದ್ರೂ ಕೂಡ ಚಂದ್ರಬಾಬು ನಾಯ್ಡು ಅವರ TDP ಪಕ್ಷ ಮತ್ತು JDUನ ನಿತೀಶ್ ಕುಮಾರ್ ಅವರ ಪಕ್ಷದ ಆಧಾರದ ಮೇಲೆ ಅವರು ಮೋದಿ ಗೌರ್ಮೆಂಟ್ ನಡೀತಿದೆ. ಮೋದಿ ಅವರು ಕೂಡ ಪ್ರಧಾನಮಂತ್ರಿಯಾಗಿದ್ದಾರೆ. ಬಟ್ ಈ ಒಂದು ನಿರ್ಧಾರದಿಂದ BJPಗೆ ಒಂದು ರೀತಿ ತಳಮಳ ಸೃಷ್ಟಿಯಾಗಿದೆ. ಎಲ್ಲೋ ಒಂದು ಕಡೆ JDU ಮತ್ತು RJD ಮೈತ್ರಿಕೂಟ
ಮತ್ತೊಮ್ಮೆ ಸರ್ಕಾರವನ್ನು ರಚಿಸುತ್ತಾ ಬಿಹಾರದಲ್ಲಿ ಮುಖಾಂತರ ಮೋದಿ ಸರ್ಕಾರಕ್ಕೂ ಕೂಡ ಕಂಟಕ ಅನ್ನುವಂಥದ್ದು ಕಾಣಿಸಿಗ್ತದೆ. ಬಟ್ ಏನಾಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ ಸ್ನೇಹಿತರೆ. ಈ ಮುಖಾಂತರ ಬಿಹಾರದಲ್ಲಿ BJP ಕೂಡ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿ ಸ್ವಂತ ಬಲದ ಮೇಲೆ ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಏರಬೇಕು ಅನ್ನುವಂತಹ ಆಸೆ ಇದೆ ಅನ್ನುವಂಥದ್ದನ್ನು ಕಾಣಿಸುತ್ತೆ. ಬಿಕಾಸ್ ಆಫ್ ಮಹಾರಾಷ್ಟ್ರದಲ್ಲೂ ಕೂಡ ಅದೇ ರೀತಿ ಮೈತ್ರಿಕೂಟವನ್ನು ಹೊಂದಿದ್ರು ಕೂಡ ಅತಿ ದೊಡ್ಡ ಪಕ್ಷವಾಗಿ ಅದು ತನ್ನ ಸ್ವಂತ ಬಲದ ಮೇಲೆ ಅಧಿಕಾರ ನಡೆಸಿಕೊಳ್ಳುವಂಥಷ್ಟು MLAಗಳನ್ನು ಅದು ಗಳಿಸಿತ್ತು ಅನ್ನುವಂಥದ್ದು ಇದೇ ಎಲ್ಲ ಒಂದು ಕಡೆ. ಈ ರೀತಿಯಾದಂತಹ ಚರ್ಚೆಗಳು ಬಿಹಾರದಲ್ಲೂ ಕೂಡ ನಡೀತಿದೆ. ಕಾದು ನೋಡಬೇಕಾಗತ್ತೆ ಸ್ನೇಹಿತರೆ. JDUನ ಮುಖ್ಯಮಂತ್ರಿ ಆಗಿರುವಂತಹ ಬಿಹಾರದ ಮುಖ್ಯಮಂತ್ರಿ ಆಗಿರುವಂತಹ JDUನ ನಾಯಕ ಆಗಿರುವಂತಹ ನಿತೀಶ್ ಕುಮಾರ್ ಯಾವ ನಿರ್ಧಾರಕ್ಕೆ ಬರ್ತಾ ಇದ್ದಾರೆ ಅದನ್ನ ಕನ್ಕ್ಲೂಷನ್ ಮಾಡಬೇಕಾಗುತ್ತೆ ಅವರೇ. ಬಟ್ ಅವರ ಮೌನಕ್ಕೆ ಜಾರಿದ್ದಾರೆ ಅಂತಂದರೆ ಏನೋ ಒಂದು ರೀತಿಯಾದಂತಹ ಥಿಂಕ್ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಮೀಡಿಯಾಗಳಲ್ಲಿ ಚರ್ಚೆಗಳಲ್ಲಿ ಗಮನಿಸ್ತಾ ಇದ್ದೀವಿ ಸ್ನೇಹಿತರೆ. ಸೊ ನೋಡಬೇಕಾಗುತ್ತೆ ಬಿಹಾರದ ಸರ್ಕಾರ ಬೀಳುತ್ತಾ ಅಥವಾ ಇರುತ್ತಾ, ಅಥವಾ JDUನ ನಿತೀಶ್ ಕುಮಾರ್ BJPಯದೊಂದಿಗೆ ಇರ್ತಾರೆ, ಅಥವಾ RJDಯ ತೇಜಸ್ವಿ ಯಾದವ್ ಪಕ್ಷದೊಂದಿಗೆ ಅವರು ಮೈತ್ರಿಯನ್ನು ಮಾಡ್ಕೊಳ್ತಾರೆ. ಈ ಮುಖಾಂತರ ಬಿಹಾರದಲ್ಲಿ ಯಾವ ರೀತಿಯಾದಂಥ ರಾಜಕೀಯ ಸಂಚಲನಗಳು ಉಂಟಾಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ ಸ್ನೇಹಿತರೆ. ಅದರಲ್ಲೂ ಕೂಡ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಪಲ್ಟಿ ನಾಯಕ ಅನ್ನೋದರಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಇಲ್ಲ. ಸುಮಾರು ಸರಿ ಅವರು ಪಲ್ಟಿ ಟರ್ನ್ ಆಗ್ತಾನೆ ಇರ್ತಾರೆ. ನೋಡಬೇಕಾಗುತ್ತೆ ಏನಾಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ ಸ್ನೇಹಿತರೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ವಿಶೇಷ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಪ್ರಯತ್ನಕ್ಕೆ ಸಹಕಾರಿಯಾಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.